ಎಲ್ರಿಗೂ ನಮಸ್ಕಾರ. ಇವತ್ತು ಸೋಮವಾರ ಅಂದರೆ ಸೋಮವಾರದ ಮಿನಿ ವ್ಲಾಗ್ ಇದು. ಸಾಮಾನ್ಯವಾಗಿ ನಮ್ಮನೇಲಿ ಶನಿವಾರ, ಸೋಮವಾರ, ಶುಕ್ರವಾರ ಬಂದರೆ ಬೆಳಿಗ್ಗೆನೇ ಪೂಜೆ ಮಾಡಿಬಿಡ್ತೀವಿ. ಸೋಮವಾರ ದಿನನ ಬೇಗ ಪೂಜೆ ಮಾಡಿ ಮುಗಿಸೋಣ ಅಂತ ಬೇಗನೆ ಎದ್ರು ಸಹ ಸ್ವಲ್ಪ ತಿಂಡಿಗೆ ಕೆಲಸ ಜಾಸ್ತಿ ಇತ್ತು. ಅದಕ್ಕೋಸ್ಕರ ಮಕ್ಳಿಗೆ ಟೈಮ್ ಆಗಿಬಿಡತ್ತೆ ಅಂತ ಮೊದಲು ಕಾಫಿನೆಲ್ಲ ಮಾಡಿಕೊಟ್ಟು ನಂತರ ತಿಂಡಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ಮನೇಲಿ ಕಾಫಿ ಬೀಜ ಇತ್ತು, ಅದನ್ನೇ ಹುರಿದು ಪುಡಿ ಮಾಡಿ ಕಾಫಿ ಮಾಡ್ಕೊಂಡಿದ್ದೆ. ಮನೇಲಿ ಮಾಡಿರುವಂತಹ ಕಾಫಿ ಪುಡಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಮನೆ ತುಂಬ ಅದರ ಆರೋಮ ಎಲ್ಲ ತುಂಬಿಕೊಂಡಿತ್ತು. ಟೇಸ್ಟ್ ಸಹ ಅಷ್ಟೇ ಚೆನ್ನಾಗಿತ್ತು. ಇನ್ನು ಬೆಳಗಿನ ತಿಂಡಿಗೆ ಹಿಂದಿನ ದಿನ ರಾತ್ರಿನೇ ರಾಗಿ ಮಸಾಲೆ ದೋಸೆ ಮಾಡೋಣ ಅಂತ ರುಬ್ಬಿಟ್ಕೊಂಡಿದ್ದೆ. ಅದನ್ನೇ ಮಾಡಿಕೊಂಡು ಜೊತೆಗೆ ಆಲೂಗೆಡ್ಡೆ ಪಲ್ಯ ಹಾಗೆ ಚಟ್ನಿನ ಸಹ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ನಾವು ಅಕ್ಕಿಯಿಂದ ಮಾಡಿದ್ರೆ ಮಸಾಲೆ ದೋಸೆ ಯಾವ ಥರ ಬರುತ್ತೆ ಅದೇ ಥರನೇ ಗರಿಗರಿಯಾಗಿ ತುಂಬ ಚೆನ್ನಾಗಾಗಿತ್ತು ರಾಗಿ ಮಸಾಲೆ ದೋಸೆ. ತಿಂಡಿನ ಮಾಡಿಕೊಂಡು ನಾನು ಸಹ ಫ್ರೆಶ್ ಅಪ್ ಆಗಿ ಆಚೆ ಎಲ್ಲ ಹೊಸ್ತಿಲನ್ನೆಲ್ಲ ತೊಳೆದು ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾನು ಸ್ನಾನ ಮಾಡಿದ್ಮೇಲೆ ಹೊಸ್ತಿಲ ಮುಂದೆ ಹಾಗೆ ತುಳಸಿ ಕಟ್ಟೆ ಮುಂದೆ ರಂಗೋಲಿನ ಹಾಕ್ಕೊಳ್ಳೋದು. ಇನ್ನು ಇವತ್ತು ಒಂದಷ್ಟು ಮೆಂತ್ಯ ಮುದ್ದೆ ಪೌಡರ್ ಹಾಗೆ ಸಾಂಬಾರು ಪುಡಿ ಆರ್ಡರ್ ಬಂದಿತ್ತು. ಅದನ್ನೆಲ್ಲ ಕೊರಿಯರ್ ಮಾಡಿ ಕೊರಿಯರ್ಗೆಲ್ಲ ಪ್ಯಾಕಿಂಗ್ ಮಾಡಿ ಇಟ್ಕೊಂಡೆ. ಮಧ್ಯಾಹ್ನದ ಊಟಕ್ಕೆ ಅಂತ ನುಗ್ಗೆಕಾಯಿ ಬೇಳೆ ಸಾಂಬಾರು ಹಾಗೆ ಅನ್ನನ ಮಾಡ್ಕೊಂಡಿದ್ದೆ. ಇದ್ರ ಜೊತೆಗೆ ಬೆಳಗ್ಗೆ ಮಾಡಿದಂತಹ ಆಲೂಗೆಡ್ಡೆ ಪಲ್ಯ ಉಳ್ಕೊಂಡಿತ್ತು. ಅದರಿಂದ ಈ ರೀತಿ ಆಲೂಗೆಡ್ಡೆ ಬೋಂಡನ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಾಗಿತ್ತು. ಇದರದ್ದು ಕಂಪ್ಲೀಟ್ ವ್ಲಾಗನ್ನು ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೇನಾದರೂ ಇಂಟ್ರೆಸ್ಟ್ ಟೈಮು ಸಿಕ್ಕರೆ ಒಂದ್ಸಲ ಹೋಗಿ ಚೆಕ್ಔಟ್ ಮಾಡಿ. ತಂದಿದಂತಹ ಸ್ಯಾರಿನೆಲ್ಲ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಕೊಟ್ಟು ಬೆಳಗ್ಗೆ ಪೂಜೆ ಮಾಡಿರಲಿಲ್ವಲ್ಲ, ಹಾಗಾಗಿ ಸಂಜೆ ಪೂಜೆ ಮಾಡಿ ಮುಗಿಸ್ಕೊಂಡೆ.